ನಮ್ಮ ಬದುಕಿನಲ್ಲಿ ನಾವು ನಮ್ಮ ಅಪ್ಪ ಅಮ್ಮನ ನೆನಪು ಮಾಡ್ಕೊತೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಅಪ್ಪ ಅಮ್ಮ ಮಾತ್ರ ಅವರು ನಮ್ಮನ್ನು ನೆನಪು ಮಾಡ್ಕೊತಾನೆ ಇರ್ತಾರೆ. ಏಕೆಂತಂದರೆ ಅವರು ಹೆತ್ತು ಹೊತ್ತು ಕಷ್ಟಪಟ್ಟು ನಮ್ಮನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿರ್ತಾರೆ, ಅದು ನಮ್ಮನ್ನು ಬೆಳೆಸಿರ್ತಾರೆ. ಅದಕ್ಕೋಸ್ಕರ ನಮ್ಮನ್ನು ಅವರು ನೆನಪು ಮಾಡ್ಕೊತಾ ಇರ್ತಾರೆ. ನಾವು ಒಂದೊಂದು ಸಲ ಅವ್ರನ್ನ ಮರ್ತುಬಿಟ್ಟಿರ್ತೀವಿ. ಹಾಗೆ ಮಾಡೋದ್ರಿಂದ ಅದು ತಪ್ಪು. ಒಂದು ಸಲ ಏನಾಯ್ತು, ಇಬ್ಬರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಮುನ್ನ ಅಂತ ಕರೆದಂಗೆ ಕೇಳಿಸುತ್ತೆ ಒಬ್ಬನಿಗೆ. ನೀನು ಕರೆದೆ ನನ್ನನ್ನು ಮುನ್ನ ಅಂತ ಹೇಳ್ಬಿಟ್ಟು ಅಂತ ಪಕ್ಕದವನು ಕೇಳ್ತಾನೆ. ಇಲ್ಲ, ನಾನು ಕರೆದಿಲ್ವಲ್ಲ, ಮುನ್ನ ಅಂತ ಕರೆಯೋದು ನಮ್ಮ ಅಪ್ಪ ಮಾತ್ರ, ಬೇರೆ ಯಾರೂ ಇಲ್ಲ. ನಮ್ಮ ತಾಯಿ ಸತ್ತು 10 ವರ್ಷ ಆಯಿತು, ಆದರೆ ನಮ್ಮ ಅಪ್ಪ ಕರೆದಂಗೆ ಆಯ್ತಲ್ಲ ಈಗ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾನೆ. ಯಾರೂ ಇರೋದಿಲ್ಲ ಅಲ್ಲಿ, ಒಂದು ಸ್ವಲ್ಪ ಜನ ಇರ್ತಾರಷ್ಟೇ. ಮುನ್ನ ಅಂತ ಕರೆದಂಗೆ ಆಯ್ತು ನನ್ನ ಅಂತ ಹೇಳಿದಾಗ, ಸರಿ ಬಾ ನೋಡೋಣ, ಟ್ರೈನ್ ಇಳಿದ್ಮೇಲೆ ಫೋನ್ ಮಾಡೋಣ ನಿಮ್ಮ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಟ್ರೈನ್ ಇಳಿದ್ಮೇಲೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಆ ಕಡೆಯಿಂದ ವಿಷಯ ಗೊತ್ತಾಗುತ್ತೆ. ಅಪ್ಪ ಈಗ ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಸತ್ತು ಹೋದರು ಅಂತ ಹೇಳಿಬಿಟ್ಟು ಅವನಿಗೆ ತುಂಬ ದುಃಖ ಆಗುತ್ತೆ. ಅಂದರೆ ಆ ಒಂದು ಕರುಳಿನ ಕೂಗು ಅಲ್ಲಿವರೆಗೂ ಕೂಡ ಅವರಿಗೆ ಬಂದಿರುತ್ತೆ. ಮುನ್ನ ಅನ್ನತಕ್ಕಂಥದ್ದು ಅವರಿಗೆ ಅವರಪ್ಪ ಅವರನ್ನು ನೆನಪು ಮಾಡಿಕೊಂಡು ಪ್ರಾಣ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಆ ಥರ ಕೇಳಿಸಿರುತ್ತೆ. ಇದು ಆಗತಕ್ಕಂಥದ್ದು ಸತ್ಯ. ಹಾಗೆಯೇ ಅಪ್ಪ ಅಮ್ಮ ಸಾಯ್ಬೇಕಾದ್ರೂ ಕೂಡ ಮಕ್ಕಳನ್ನು ನೆನಪು ಮಾಡಿಕೊಂಡೇ ಅವರನ್ನು ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಅವರು ಪ್ರಾಣವನ್ನು ಬಿಟ್ಟಿರ್ತಾರೆ. ಅದಕ್ಕೆ ನಾವು ನಮ್ಮ ಅಪ್ಪ ಅಮ್ಮಂದಿರನ್ನು ಚೆನ್ನಾಗಿ ನೋಡ್ಕೋಬೇಕು, ಬದುಕಿರೋವರೆಗೂ ಕೂಡ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.